ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸದ್ದು ಮಾಡಿರುವಂತಹದ್ದು ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ. ಮಾಧ್ಯಮಗಳಲ್ಲಿ ಒಂದು ವರದಿ ಬಂತು, ಇಲ್ಲಿ ಗೋರಿಗಳು ತಲೆ ಎತ್ತಾ ಇದ್ದಾವೆ ಅಂತ. ಆ ಸುದ್ದಿಯನ್ನು ನಾವು ನೋಡಿದ್ವಿ, ಮತ್ತು ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರು ಕೂಡ ಈ ರೀತಿ ತಲೆ ಎತ್ತಾ ಇದೆ, ಇದಕ್ಕೇನು ಹೇಳ್ತೀರಿ ಅಂತ ಪ್ರಶ್ನೆ ಹಾಕಿದರೆ ನಾನು ಹೇಳಿದೆ, ಅದು ಅಕ್ರಮ ಗೋರಿ ಯೂನಿವರ್ಸಿಟಿಯಲ್ಲಿ ಇರಬಾರ್ದು. 10ನೇ ತಾರೀಕು ಆಗಸ್ಟ್ನಲ್ಲಿ ಅದನ್ನು ತೆರವುಗೊಳಿಸಬೇಕು. ಇಲ್ಲೇ ಹೋದರೆ ನಾವೇ ಅಲ್ಲಿ ಪ್ರತಿಭಟನೆ ಮಾಡಿ ಅದನ್ನು ಕರಸೇವೆ ಮುಖಾಂತರ ನೆಲಸಮ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ವಿ. ಇದನ್ನೇ ಇಟ್ಕೊಂಡು ಅಲ್ಲಿಯ ಬೀಟ್ ಪೊಲೀಸ್ ಫಕೀರಪ್ಪ ಅನ್ನುವಂಥವರು ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನು ನೋಡಿ ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥದ್ದಿದೆ, ಕೋಮುಗಲಭೆ ಉಂಟು ಮಾಡುವ ಉದ್ದೇಶದಿಂದ ಪ್ರಚೋದನಾ ಹೇಳಿಕೆ ನೀಡಿದ್ದಾರೆ, ಹೀಗಾಗಿ ನಾನು ನಿಮಗೆ ದೂರು ಕೊಡ್ತೀನಿ ಅಂತ ಹೇಳಿ ಅಲ್ಲಿಯ ನರೋಣ ಪೊಲೀಸ್ ಠಾಣೆಯ PSI ಅವರಿಗೆ ದೂರನ್ನು ಸಲ್ಲಿಸ್ತಾರೆ. ಇದರಲ್ಲಿ ಪ್ರಸ್ತಾಪ ಮಾಡಿದ್ದೇನು ಅಂದರೆ, ಇದು ನೂರಾರು ವರ್ಷಗಳ ಹಿಂದಿನ ಗೋರಿಗಳಾಗಿದ್ದೆ, ಅಲ್ಲಿ ಗೋರಿಗಳಿದ್ದಾವೆ. ಅಲ್ಲಿಯ ವೈಸ್ ಚಾನ್ಸಲರ್ ಹೇಳ್ತಾರೆ, ಅಲ್ಲಿ ಇರುವಂಥದ್ದು ಗೋರಿ ಒಂದೇ. ಅವ್ರದ್ದು ಸ್ಟೇಟ್ಮೆಂಟ್ ಇದೆ ನನ್ನ ಕಡೆ. ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ರು. ವಿದ್ಯುತ್ ಸಂಪರ್ಕ ಕೊಡಬೇಕಾದ್ರೆ ಅದಕ್ಕೆ ಪರವಾನಗಿ ಯಾರು ಕೊಟ್ಟರು? ಮತ್ತು ಆ ವಿದ್ಯುತ್ ಸಂಪರ್ಕವನ್ನು ನನಗೆ ಗೊತ್ತಾದ ಮೇಲೆ ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದೀನಿ ಮತ್ತು ಆ ಗೋರಿಯನ್ನು ರಿಮೂವ್ ಮಾಡೋಕ್ಕೆ ಹೇಳಿದ್ದೀನಿ. ವೈಸ್ ಚಾನ್ಸಲರು ಒಂದು ಗೋರಿ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಪೊಲೀಸರು ಹೇಳ್ತಾರೆ ಗೋರಿಗಳಿದ್ದಾವೆ ಅಂದರೆ ಹಲವಾರು ಗೋರಿಗಳಿದ್ದಾವೆ ಅಂತ ಅರ್ಥ ಆಯ್ತು. 2014ರಲ್ಲಿ ಒಂದು ಗೂಗಲ್ ಮ್ಯಾಪ್ ಇದೆ. ಈ ಗೂಗಲ್ ಮ್ಯಾಪು ಈ ಭಾಗ ಗೋರಿ ಇರುವಂಥದ್ದು,